ಹಾಯ್ ವ್ಯೂವರ್ಸ್, ಎಲ್ಲರಿಗೂ ನಮಸ್ಕಾರ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ರಿಯಾಲಿಟಿ ಬೈಟ್ಸ್ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಕರ್ನಾಟಕದಲ್ಲಿ SIR ಪ್ರಕ್ರಿಯೆ ನಡೀತಾ ಇದೆ. ಸೊ ನಾವು ಮನೆಯಲ್ಲೇ ಕೂತ್ಕೊಂಡು ಆನ್ಲೈನ್ನಲ್ಲಿ ಹೇಗೆ ಈಸಿಯಾಗಿ SIR ಎನ್ಯುಮರೇಷನ್ ಫಾರ್ಮ್ ಸಬ್ಮಿಟ್ ಮಾಡೋದು ಅಂತ ನಾನೀಗ ಆಲ್ರೆಡಿ ತೋರಿಸಿದ್ದೀನಿ. ಆದರೆ ಕೆಲವರು ಇನ್ನೂ ಸಬ್ಮಿಟ್ ಮಾಡೋಕ್ಕಾಗಿಲ್ಲ ಆನ್ಲೈನಲ್ಲಿ. ಯಾಕಂದರೆ ಅವರ ಹೆಸರು ವೋಟರ್ ID-ನಲ್ಲೇ ಒಂದಿರುತ್ತೆ, ಹಾಗೆ ಆಧಾರ್ ಕಾರ್ಡಲ್ಲಿ ಇನ್ನೊಂದು ಥರ ಇರುತ್ತೆ. ಸೊ ಈ ರೀತಿಯಾಗಿ ಸ್ಪೆಲ್ಲಿಂಗ್ ಮಿಸ್ ಮ್ಯಾಚ್ ಅಥವಾ ನೇಮ್ ಮಿಸ್ ಮ್ಯಾಚ್ ಇದ್ದರೆ ತಾವು ಆನ್ಲೈನಲ್ಲಿ ಸಬ್ಮಿಟ್ ಮಾಡೋದಕ್ಕೆ ಆಗಲ್ಲ. ಹಾಗೆ ತಮ್ಮ ಮೊಬೈಲ್ ನಂಬರು ವೋಟರ್ ID-ಗೆ ಲಿಂಕ್ ಆಗಿಲ್ಲ ಅಂದರೂ ಕೂಡ ತಾವು ಆನ್ಲೈನ್ನಲ್ಲಿ SIR ಎನ್ಯುಮರೇಷನ್ ಫಾರ್ಮ್ನ ಫಿಲ್ ಮಾಡೋದಕ್ಕೆ ಆಗಲ್ಲ. ಸೊ ಹಂಗಾಗಿ ನಾನು ಇವತ್ತು ಹೇಗೆ ನೇಮ್ ಕರೆಕ್ಷನ್ ಆಗಿರ್ಬೋದು, ಮೊಬೈಲ್ ನಂಬರ್ ಅಪ್ಡೇಟ್ ಆಗಿರ್ಬೋದು, ಅಥವಾ ತಮ್ಮ ತಂದೆ ಅಥವಾ ಹಸ್ಬೆಂಡ್ ನೇಮ್ನ ಅಪ್ಡೇಟ್ ಮಾಡೋದಾಗಿರ್ಬೋದು, ಸೊ ಈ ರೀತಿಯಾಗಿ ತಮ್ಮ ವೋಟರ್ ಕಾರ್ಡ್ ಡೀಟೇಲ್ಸ್ನ ಹೇಗೆ ಕರೆಕ್ಷನ್ ಮಾಡೋದು ಅಥವಾ ಅಪ್ಡೇಟ್ ಮಾಡೋದು ಹೇಗೆ ಅಂತ ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೆ ತಾವು ಮೊದಲು ಏನು ಮಾಡಬೇಕಂದ್ರೆ ಈ voters.eci.gov.in ಅಂತ ಏನು ಆ್ಯಪ್ ಇದೆ ನೋಡಿ, ಆ ವೆಬ್ಸೈಟು, ಆ ವೆಬ್ಸೈಟ್ಗೆ ವಿಸಿಟ್ ಮಾಡಬೇಕು. ನಾನು ಈ ಒಂದು ವೆಬ್ಸೈಟ್ ಅಡ್ರೆಸ್ನ ನನ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅಲ್ಲಿ ಕೂಡ ತಾವು ರೆಫರ್ ಮಾಡ್ಬೋದು. ಸೊ ಅದು ವಿಸಿಟ್ ಮಾಡಿದ ತಕ್ಷಣ ಈ ರೀತಿಯಾದಂಥ ಒಂದು ಇಂಟರ್ಫೇಸ್ ಬರುತ್ತೆ. ಇಲ್ಲಿ ತಾವೇನು ಮಾಡಬೇಕು, ಜಸ್ಟ್ ಸ್ಕ್ರಾಲ್ ಡೌನ್ ಮಾಡಿ, ಇಲ್ಲಿ ಕರೆಕ್ಷನ್ ಆಫ್ ಎಂಟ್ರೀಸ್ ಇದೆ ನೋಡಿ ಗ್ರೀನ್ ಕಲರಲ್ಲಿ. ಸೊ ಇಲ್ಲಿ ಫಿಲ್ ಫಾರ್ಮ್ 8 ಅಂತ ಇದೆ. ಸೊ ಅದರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ತಮಗೆ ಇಲ್ಲಿ ಮೊಬೈಲ್ ನಂಬರ್ OTPನ ಕೇಳುತ್ತೆ. ಸೊ ಅದನ್ನು ತಾವು ಇಲ್ಲಿ ಮೊಬೈಲ್ ನಂಬರ್ ಕೀ ಇನ್ ಮಾಡಿ ಒಂದು OTPನ ಫೆಚ್ ಮಾಡಿ ಲಾಗಿನ್ ಆಗಬೇಕಾಗತ್ತೆ. ಸೊ ಈ ರೀತಿಯಾಗಿ OTP ಬಂದಿದ ತಕ್ಷಣ ವೆರಿಫೈ ಆ್ಯಂಡ್ ಲಾಗಿನ್ ಅಂತ ಇದೆ ನೋಡಿ, ಅದರ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ಏನು ಕೇಳುತ್ತೆ, ಈ ರೀತಿಯಾದಂಥ ಒಂದು ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಸೆಲ್ಫಾ ಅದರ್ ಎಲೆಕ್ಟ್ರ್ ಅಂತ ಕೇಳುತ್ತೆ. ಇಲ್ಲಿ ಸೆಲ್ಫ್ ಅಂತಲೇ ಕ್ಲಿಕ್ ಮಾಡಿ. ಸೆಲ್ಫ್ ಅಂತ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ತಾವು ತಮ್ಮ ಎಪಿಕ್ ನಂಬರ್ ಅಥವಾ ವೋಟರ್ ID-ನ ಕೀ ಇನ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ವೋಟರ್ ID ಕೀ ಇನ್ ಮಾಡಿ ಸಬ್ಮಿಟ್ ಅಂತ ಬಟನ್ ಇದೆ ನೋಡಿ, ಅದರ ಮೇಲೆ ಕ್ಲಿಕ್ ಮಾಡಿ. ಅದರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ತಮ್ಮ ಎಲ್ಲ ಡೀಟೇಲ್ಸು ಫ್ಲೋ ಆಗುತ್ತೆ. ಯಾವ ಕಾನ್ಸ್ಟಿಟ್ಯೂನ್ಸಿ, ಯಾವ ಸ್ಟೇಟು, ಹೆಸ್ರೇನು, ಅಪ್ಲಿಕೆಂಟ್ ಹೆಸ್ರೇನು, ರಿಲೇಟಿವ್ ನೇಮೇನು, ಈ ಎಲ್ಲ ಡೀಟೇಲ್ಸ್ ಇಲ್ಲಿ ಫ್ಲೋ ಆಗುತ್ತೆ. ತಾವೇನು ಮಾಡಬೇಕು, ಮತ್ತೆ ಇಲ್ಲಿ ಜಸ್ಟ್ ಕೆಳಗಡೆ ಓಕೆ ಅಂತ ಇರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ಮತ್ತು ತಾವು ಯಾವ ಕಾರಣಕ್ಕೋಸ್ಕರ ಕರೆಕ್ಷನ್ ಮಾಡಬೇಕು ಅದನ್ನು ಸೆಲೆಕ್ಟ್ ಮಾಡಬೇಕಾಗತ್ತೆ. ಮೊದಲನೇ ನೋಡಿ, ಶಿಫ್ಟಿಂಗ್ ಆಫ್ ರೆಸಿಡೆನ್ಸ್, ತಮ್ಮ ಅಡ್ರೆಸ್ ಏನಾದರೂ ಚೇಂಜ್ ಆಗಿದರೆ ಅದನ್ನು ಸೆಲೆಕ್ಟ್ ಮಾಡಬೇಕು. ಸೆಕೆಂಡ್ ಒನ್ನು ಕರೆಕ್ಷನ್ ಆಫ್ ಎಂಟ್ರೀಸ್ ಇನ್ ಎಕ್ಸಿಸ್ಟಿಂಗ್ ಎಲೆಕ್ಟ್ರಲ್ ರೋಲು. ಸೊ ಅಂದರೆ ಸದ್ಯಕ್ಕೆ ತಮ್ಮ ಕಾನ್ಸ್ಟಿಟ್ಯೂನ್ಸಿ ಏನೂ ಚೇಂಜ್ ಆಗೋಲ್ಲ, ಯಾವ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಇರ್ತಿರೋ ಅದೇ ಕಾನ್ಸ್ಟಿಟ್ಯೂನ್ಸಿಗೆ ಬೇರೆ ಡೀಟೇಲ್ಸ್ ಏನೇನೆಲ್ಲ ಚೇಂಜ್ ಮಾಡಬೇಕು, ಲೈಕ್ ನೇಮು, ಮೊಬೈಲ್ ನಂಬರು, ರಿಲೇಟಿವ್ ನೇಮು, ಈ ಎಲ್ಲ ಡೀಟೇಲ್ಸ್ ಅಪ್ಡೇಟ್ ಮಾಡೋದಕ್ಕೆ ತಾವು ಸೆಕೆಂಡ್ ಒನ್ನು ಸೆಲೆಕ್ಟ್ ಮಾಡಬೇಕಾಗತ್ತೆ. ಥರ್ಡ್ ಆಪ್ಷನ್ ಬಂದು ರಿಪ್ಲೇಸ್ಮೆಂಟ್ ಆಫ್ ಎಪಿಕ್ ಕಾರ್ಡು. ಏನೂ ಚೇಂಜಸ್ ಇಲ್ಲದೆ ಜಸ್ಟ್ ಹೊಸದೊಂದು ಎಪಿಕ್ ಕಾರ್ಡ್ ಬೇಕು ಅಂದರೆ ಥರ್ಡ್ ಆಪ್ಷನ್ನು. ಫೋರ್ತ್ ಆಪ್ಷನ್ ಬಂದ್ಬಿಟ್ಟು ಸ್ಪೆಷಲಿ ಏಬಲ್ಡ್ ಆಗಿದ್ದರೆ, ತಾವು ಅಂಗವಿಕಲರಾಗಿದ್ದರೆ ಒಂದು ಆಪ್ಷನ್ನ ಸೆಲೆಕ್ಟ್ ಮಾಡಿ ಅಪ್ಡೇಟ್ ಮಾಡ್ಬೋದು ಡೀಟೇಲ್ಸ್ನ. ಸೊ ನಾನು ಸದ್ಯಕ್ಕೀಗ ಸೆಕೆಂಡ್ ಆಪ್ಷನ್ನ ಸೆಲೆಕ್ಟ್ ಮಾಡಿ ಇಲ್ಲಿ ಓಕೆ ಅಂತ ಇದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡ್ತಾಯಿದ್ದೀನಿ. ಸೊ ಇಲ್ಲೇನಾಗುತ್ತೆ, ಮತ್ತೆ ಇಲ್ಲಿ ಡೀಟೇಲ್ಸ್ ಎಲ್ಲ ಫ್ಲೋ ಆಗುತ್ತೆ. ಮತ್ತೆ ಜಸ್ಟ್ ಒಂದು ಸಲ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ ಎಲ್ಲ ಕರೆಕ್ಟಾಗಿ ಇದೆಯಾ ಅಂತ. ಕ್ರಾಸ್ ಚೆಕ್ ಮಾಡಿಕೊಂಡು ಇಲ್ಲಿ ನೆಕ್ಸ್ಟ್ ಅಂತ ಇದೆಯಲ್ಲ, ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ತಮಗೆ ಆಧಾರ್ ನಂಬರ್ ಕೀ ಇನ್ ಮಾಡೋದಕ್ಕೆ ಕೇಳುತ್ತೆ. ತಾವೇನು ಮಾಡಬೇಕು, ಇಲ್ಲಿ ಆಧಾರ್ ನಂಬರ್ ಅಂತ ಇದೆ ನೋಡಿ, ಅದರ ಮೇಲೆ ಕ್ಲಿಕ್ ಮಾಡಿ ತಮ್ಮ ಆಧಾರ್ ನಂಬರ್ನ ಕೀ ಇನ್ ಮಾಡಬೇಕಾಗತ್ತೆ. ಸೊ ನಾನೀಗ ಆಧಾರ್ ನಂಬರ್ನ ಕೀ ಇನ್ ಮಾಡಿದ ಮೇಲೆ ಇಲ್ಲಿ ಮೊಬೈಲ್ ನಂಬರ್ ಕೇಳುತ್ತೆ. ಮೊಬೈಲ್ ನಂಬರ್ಗೆ ತಾವೇನು ಮಾಡಬೇಕು, ಇಲ್ಲಿ ಸೆಲ್ಫ್ ಅಂತ ಕ್ಲಿಕ್ ಮಾಡಬೇಕು. ಸೊ ತಾವೇನಾದರೂ ತಮ್ಮ ಫಾದರ್ ನಂಬರ್ನ ಅಪ್ಡೇಟ್ ಮಾಡಬೇಕು ಅಂತಿದ್ರೆ, ಫಾದರ್, ಮದರ್ ಅಥವಾ ಎನಿ ಅದರ್ ರಿಲೇಟಿವ್ ಅವ್ರದ್ದು ಇಲ್ಲಿ ಪಕ್ಕದಲ್ಲಿದೆಯಲ್ಲ ಇದನ್ನು ಕ್ಲಿಕ್ ಮಾಡಬೇಕಾಗುತ್ತೆ. ಸದ್ಯಕ್ಕೆ ನಾನು ಸೆಲ್ಫ್ ಅಂತ ಕ್ಲಿಕ್ ಮಾಡ್ತಾಯಿದ್ದೀನಿ. ಸೊ ಯಾರು ಅಪ್ಲಿಕೆಂಟ್ ಇದ್ದಾರೆ ಅವ್ರದ್ದೇ ನಂಬರ್ ಅಪ್ಡೇಟ್ ಮಾಡಬೇಕಾಗಿರೋದ್ರಿಂದ ಸೆಲ್ಫ್ ಅಂತ ಕ್ಲಿಕ್ ಮಾಡಿ ಅವರ ಮೊಬೈಲ್ ನಂಬರ್ನ ಅಪ್ಡೇಟ್ ಮಾಡ್ತಾಯಿದ್ದೀನಿ ನೋಡಿ. ಇಲ್ಲಿ ಮೊಬೈಲ್ ನಂಬರ್ ಅಪ್ಡೇಟ್ ಆದಮೇಲೆ ಇಮೇಲ್ ID ಕೇಳುತ್ತೆ. ಸೊ ಇಮೇಲ್ ID ಕೂಡ ಸೆಲ್ಫ್ ಅಂತ ಕ್ಲಿಕ್ ಮಾಡಿ ಇಮೇಲ್ ID ನ ಅಪ್ಡೇಟ್ ಮಾಡಿ.
ಸೊ ನಾನೀಗ ಇಮೇಲ್ ಐ ಡಿ ಕೂಡ ಅಪ್ಡೇಟ್ ಮಾಡಿದ್ದೀನಿ. ಸೊ ಇದೆಲ್ಲ ಆದಮೇಲೆ ನಾವೇನು ಮಾಡಬೇಕು, ಇಲ್ಲಿ ನೆಕ್ಸ್ಟ್ ಅಂತ ಇದೆ ನೋಡಿ, ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ತಾವು ಏನು ಅಪ್ಡೇಟ್ ಮಾಡಬೇಕು ಅಂತ ಇಲ್ಲಿ ಕೇಳ್ತಾರೆ. ಸೊ ಇಲ್ಲಿ ತಾವು ನೇಮ್, ಜೆಂಡರ್, ಡೇಟ್ ಆಫ್ ಬರ್ತ್, ಅಡ್ರೆಸ್ ಚೇಂಜ್ ಮಾಡಬೇಕಾ, ಮೊಬೈಲ್ ನಂಬರ, ಫೋಟೋನ, ಸೊ ಏನೆಲ್ಲ ಅಪ್ಡೇಟ್ ಮಾಡಬೇಕೋ ಅದನ್ನು ತಾವು ಡಿಸೈಡ್ ಮಾಡಿಕೊಂಡು ಮೊದಲೇ ಅಕಾರ್ಡಿಂಗ್ಲಿ ತಾವು ಅಪ್ಡೇಟ್ ಮಾಡಬೇಕಾಗತ್ತೆ. ಸೊ ಸದ್ಯಕ್ಕೆ ನಾನು ನೇಮು, ರಿಲೇಟಿವ್ಸ್ ನೇಮು, ಮೊಬೈಲ್ ನಂಬರು ಇದಿಷ್ಟನ್ನು ಅಪ್ಡೇಟ್ ಮಾಡ್ತಾಯಿದ್ದೀನಿ. ಮತ್ತು ಫೋಟೋ ಕೂಡ ಅಪ್ಡೇಟೆಡ್ ಫೋಟೋ ಕೂಡ ಅಪ್ಡೇಟ್ ಮಾಡ್ತಾಯಿದ್ದೀನಿ. ಸೊ ಇಲ್ಲಿ ತಾವೇನು ಮಾಡಬೇಕು, ತಾವು ತಮಗೆ ಏನು ಎಕ್ಸಾಕ್ಟ್ಲಿ ಏನು ನೇಮ್ ಬೇಕೋ ಅದನ್ನು ಕೀನ್ ಮಾಡಬೇಕಾಗತ್ತೆ. ನೋಡಿ, ಆ್ಯಕ್ಚುಲಿ ಲ್ಯಾಪ್ಟಾಪ್ ಅಥವಾ ಮಾನಿಟರ್ನಲ್ಲಿ ಕನ್ನಡದಲ್ಲಿ ಟೈಪ್ ಮಾಡೋಕ್ಕಾಗೋದಿಲ್ಲ, ಯಾಕಂದರೆ ಅದಕ್ಕೆ ಬೇಕಾದಂಥ ಕನ್ನಡ ಸಾಫ್ಟ್ವೇರ್ ನನ್ನ ಹತ್ರ ಇಲ್ಲ. ಸೊ ಹಂಗಾಗಿ ನಾನೇನು ಮಾಡ್ತಾಯಿದ್ದೀನಿ, ಮೊಬೈಲ್ನಲ್ಲೇ ಅಪ್ಡೇಟ್ ಮಾಡ್ತಾಯಿದ್ದೀನಿ. ಮೊಬೈಲ್ನಲ್ಲಿ ಸೊ ಕನ್ನಡದಲ್ಲಿ ತಾವು ಹೇಗೆ ಹೆಸರನ್ನು ಟೈಪ್ ಮಾಡಬೇಕು ಆ ಒಂದು ಆ್ಯಪ್ ಇದೆ, ಇನ್ಬಿಲ್ಟ್ ಆ್ಯಪ್. ಸೊ ಅದ್ರ ಪ್ರಕಾರ ಈಗ ಅಪ್ಡೇಟ್ ಮಾಡ್ತಾಯಿದ್ದೀನಿ. ನೋಡಿ, ಈಗ ನಾನು ಅಪ್ಲಿಕೆಂಟ್ ನೇಮ್ ಅಂದರೆ ವೋಟರ್ ನೇಮ್ ಮತ್ತು ಅವರ ತಂದೆ ಹೆಸರು ಇದೆರಡನ್ನೂ ಹಾಕಿದ್ದೀನಿ. ಹಾಗೆ ಮೊಬೈಲ್ ನಂಬರ್ ಯಾವುದು ಲಿಂಕ್ ಮಾಡಬೇಕು ವೋಟರ್ ಐ ಡಿಗೆ ಅದು ಕೂಡ ಇಲ್ಲಿ ಅಪ್ಡೇಟ್ ಮಾಡಿದ್ದೀನಿ. ಸೊ ನೆಕ್ಸ್ಟ್ ನಾವೇನು ಮಾಡಬೇಕು, ಇಲ್ಲಿ ಚೂಸ್ ಫೋಟೋಗ್ರಾಫ್ ಅಂತ ಕೊಟ್ಟಿದ್ದಾರೆ. ಸೊ ಫೋಟೋ ಕೂಡ ಈಗ ನಾನು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸೊ ತಾವು ಅಪ್ಲೋಡ್ ಮಾಡುವಂಥ ಫೋಟೋ ಬಂದುಬಿಟ್ಟು JPG, JPEG, PNG ಮತ್ತು PDF ಫಾರ್ಮ್ಯಾಟಲ್ಲಿರಬೇಕು. ಮ್ಯಾಕ್ಸಿಮಮ್ಮು 2 MB ಇರಬೇಕು ಅಂತ ಇಲ್ಲಿ ಕೊಟ್ಟಿದ್ದಾರೆ. ಸೊ ನಾನೀಗ ಫೋಟೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ನೋಡಿ, ಇಲ್ಲಿ ನೆಕ್ಸ್ಟು ನೇಮ್ ಚೇಂಜ್ಗೆ ಸಪೋರ್ಟಿಂಗ್ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಬೇಕು. ಸೊ ಅದಕ್ಕೆ ಈಗ ನೇಮ್ ಚೇಂಜ್ಗೆ ನಾನೇನು ಮಾಡ್ತಾಯಿದ್ದೀನಿ, 10th ಮಾರ್ಕ್ಸ್ ಕಾರ್ಡ್. ಸೊ ಈಗ ನಾನು ಟೈಪ್ ಆಫ್ ಡಾಕ್ಯುಮೆಂಟ್ ಫಾರ್ ರಿಲೇಷನ್ ನೇಮ್ಗೆ ಆಧಾರ್ ಕಾರ್ಡ್ ಸೆಲೆಕ್ಟ್ ಮಾಡ್ತಾಯಿದ್ದೀನಿ. ಸೊ ಮತ್ತು ಯಾರ ತಂದೆದು ಏನು ಆಧಾರ್ ಕಾರ್ಡ್ ಇದೆ ಅದನ್ನು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸೊ ಫ್ರೆಂಡ್ಸ್, ಈಗ ನಾನು ನೇಮ್ ಪ್ರೂಫು ಮತ್ತು ರಿಲೇಟಿವ್ ನೇಮ್ ಚೇಂಜ್ಗೆ ಪ್ರೂಫ್ನ ಈಗ ಅಪ್ಲೋಡ್ ಮಾಡಿದ್ದೀನಿ. ಇಲ್ಲಿ ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೋದು. ಇದಾದ ನಂತರ ಇಲ್ಲಿ ಮತ್ತೆ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಬೇಕು. ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ ಎಲ್ಲಿಂದ ತಾವು ಈ ಒಂದು ಫಾರ್ಮ್ನ ಸಬ್ಮಿಟ್ ಮಾಡ್ತಿದ್ದೀರ ಅದನ್ನು ಕೀನ್ ಮಾಡಬೇಕು. ಸೊ ನಾನೀಗ ಬೆಂಗಳೂರು ಅಂತ ಕೊಡ್ತಾಯಿದ್ದೀನಿ. ಮತ್ತು ಇಲ್ಲಿ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಒಂದು ಕ್ಯಾಪ್ಚಾ ಕೇಳುತ್ತೆ. ಆ ಕ್ಯಾಪ್ಚನ ಆ್ಯಸ್ ಇಟ್ ಈಸ್ ಹೇಗಿದೆಯೋ ಹಾಗೆ ತಾವು ಟೈಪ್ ಮಾಡಿ ಸೆಂಡ್ OTP ಅಂತ ಬರುತ್ತೆ ನೋಡಿ, ಅದರ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಸೊ ಈ ರೀತಿಯಾಗಿ OTP ಎಂಟರ್ ಮಾಡಿದ ತಕ್ಷಣ ಇಲ್ಲಿ ಪ್ರಿವ್ಯೂ ಆ್ಯಂಡ್ ಸಬ್ಮಿಟ್ ಅಂತ ಇರುತ್ತೆ ನೋಡಿ, ಅದರ ಮೇಲೆ ಕ್ಲಿಕ್ ಮಾಡಿ. ಸೊ ಅದರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ತಾವು ಏನೆಲ್ಲ ಇನ್ಫಾರ್ಮೇಷನ್ನ ಕೀನ್ ಮಾಡಿದಿರೋ ಆ ಎಲ್ಲ ಇನ್ಫಾರ್ಮೇಷನ್ ಮತ್ತೊಮ್ಮೆ ಇಲ್ಲಿ ತೋರಿಸುತ್ತೆ. ತಾವು ಜಸ್ಟ್ ಇನ್ನೊಂದು ಸಲ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ನೇಮ್ ಆಫ್ ದ ಅಪ್ಲಿಕೆಂಟ್ ತೋರಿಸುತ್ತೆ, ತಮ್ಮ ಎಪಿಕ್ ನಂಬರ್ ತೋರಿಸುತ್ತೆ, ಹಾಗೆ ಆಧಾರ್ ಐ ಡಿ, ಮೊಬೈಲ್ ನಂಬರು ಇದೆಲ್ಲ ತೋರಿಸುತ್ತೆ. ಅದಲ್ಲದೆ ತಾವು ಯಾವ ಆಪ್ಷನ್ ಸೆಲೆಕ್ಟ್ ಮಾಡಿದ್ದೀರೋ ಚೇಂಜಸ್ ಮಾಡೋದಕ್ಕೆ, ಸೊ ಅದನ್ನು ಕೇಳುತ್ತೆ ನೋಡಿ. ಇಲ್ಲಿ ನಾವೇನೆಲ್ಲ ಆಪ್ಷನ್ಗಳು ಸೆಲೆಕ್ಟ್ ಮಾಡಿವಿ ಅದೆಲ್ಲ ತೋರಿಸ್ತಾಯಿದೆ ನೋಡಿ, ನೇಮು, ಮೊಬೈಲ್ ನಂಬರು ಮತ್ತು ರಿಲೇಷನ್ ನೇಮು ಇದೆಲ್ಲ. ಸೊ ಈ ರೀತಿಯಾಗಿ ತಾವೆಲ್ಲ ಇನ್ಫಾರ್ಮೇಷನ್ನು ಕರೆಕ್ಟಾಗಿದೆಯಾ ಅಂತ ನೋಡ್ಕೊಳ್ಳಿ. ಸೊ ನಾವೇನು ಅಪ್ಡೇಟ್ ಕೊಟ್ಟಿದ್ದೀವೋ ಅದೆಲ್ಲ ಕರೆಕ್ಟಾಗಿದೆಯಾ ಅಂತ ಇನ್ನೊಂದು ಸಲ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ಸೊ ಎಲ್ಲ ಕರೆಕ್ಟಾಗಿದ್ದರೆ ಮತ್ತೆ ನಾವು ಪ್ರೊಸೀಡ್ ಮಾಡ್ಬೋದು. ಸೊ ಅಕಸ್ಮಾತ್ ಏನಾದರೂ ಚೇಂಜಸ್ ಇದ್ದರೆ ತಾವೇನು ಮಾಡಬೇಕು, ಇಲ್ಲಿ ಕೀಪ್ ಎಡಿಟಿಂಗ್ ಅಂತ ಇದೆ ನೋಡಿ, ಕೀಪ್ ಎಡಿಟಿಂಗ್ ಅದರ ಮೇಲೆ ಕ್ಲಿಕ್ ಮಾಡಿ ಎಡಿಟ್ ಮಾಡ್ಕೋಬೇಕು. ಅಥವಾ ಇಲ್ವಾ ಸೈನ್ ಆ್ಯಂಡ್ ಸಬ್ಮಿಟ್ ಅಂತ ಮಾಡಬೇಕು. ಸೊ ನಾನೀಗ ಎಡಿಟ್ ಮಾಡ್ತಾಯಿದ್ದೀನಿ, ಯಾಕಂದರೆ ಒಂದು ಸ್ಮಾಲ್ ಲೆಟರ್ಸ್ನಲ್ಲಿ ಕೊಟ್ಬಿಟ್ಟಿದ್ದೀನಿ. ಸೊ ನೇಮು ಅದನ್ನು ಕ್ಯಾಪಿಟಲ್ ಲೆಟರ್ಸ್ ಮಾಡಬೇಕು ಅಷ್ಟೇ, ಬೇರೆ ಏನು ಚೇಂಜಸ್ ಇಲ್ಲ. ಸೊ ಫ್ರೆಂಡ್ಸ್, ಈಗ ಇಲ್ಲಿ ನಾನೇನು ಮಾಡ್ತಾಯಿದ್ದೀನಿ, ಇಲ್ಲಿ ಡೌನ್ಲೋಡ್ ಅಂತ ಒಂದು ಆಪ್ಷನ್ ಇದೆ ನೋಡಿ, ಈಗೆಲ್ಲ ಕರೆಕ್ಷನ್ಸ್ ಮಾಡಿದ್ದೀನಿ. ಡೌನ್ಲೋಡ್ ಅಂತ ಮಾಡಿ ಈಗ ಸೈನ್ ಆ್ಯಂಡ್ ಸಬ್ಮಿಟ್ ಅಂತ ಇದೆ ನೋಡಿ, ಅದರ ಮೇಲೆ ಕ್ಲಿಕ್ ಮಾಡ್ತಾಯಿದ್ದೀನಿ. ಸೈನ್ ಆ್ಯಂಡ್ ಸಬ್ಮಿಟ್ ಅಂತ ಕೊಟ್ಟಿದ ತಕ್ಷಣ ಆರ್ ಯು ಶೂರ್ ಯು ವಾಂಟ್ ಟು ಸಬ್ಮಿಟ್ ದಿಸ್ ಫಾರ್ಮ್ ಅಂತ ಕೇಳುತ್ತೆ. ಎಸ್ ಅಂತ ಕ್ಲಿಕ್ ಮಾಡಿ.
ತಕ್ಷಣ ನಿಮಗೆ ಇಲ್ಲಿ ಆಧಾರ್ ಅಥೆಂಟಿಕೇಷನ್ಗೆ ತಮ್ಮ ಆಧಾರ್ ನಂಬರ್ ಕೇಳುತ್ತೆ. ಆಧಾರ್ ನಂಬರ್ ಕೀ ಇನ್ ಮಾಡಿ ಇಲ್ಲಿ ಆಧಾರ್ OTP ಅಂತ ಆಲ್ರೆಡಿ ಬೈ ಡಿಫಾಲ್ಟ್ ಸೆಲೆಕ್ಟ್ ಆಗಿರುತ್ತೆ. ನೆಕ್ಸ್ಟ್ ರೈಟ್ ಸೈಡ್ ಗೆಟ್ OTP ಅಂತ ಇದೆ ನೋಡಿ, ಅದರ ಮೇಲೆ ಕ್ಲಿಕ್ ಮಾಡಿ OTP ಬರುತ್ತೆ. OTP ವೆರಿಫಿಕೇಷನ್ ಮಾಡಿ. OTP ವೆರಿಫೈ ಮಾಡಿದ ತಕ್ಷಣ ಈ ಹಸ್ತಾಕ್ಷರ ಟ್ರಾನ್ಸಾಕ್ಷನ್ ಕಂಪ್ಲೀಟೆಡ್ ಅಂತ ಒಂದು ಮೆಸೇಜ್ ಬರುತ್ತೆ. ನಂತರ ಇಲ್ಲಿ ಡೌನ್ಲೋಡ್ ಅಕ್ನಾಲೆಜ್ಮೆಂಟ್ ಅಂತ ಬರುತ್ತೆ. ಸೊ ತಾವು ಇಲ್ಲಿ ಬ್ಲೂ ಕಲರ್ ಡೌನ್ಲೋಡ್ ಅಕ್ನಾಲೆಜ್ಮೆಂಟ್ ಅಂತ ಇದೆ ನೋಡಿ, ಅದರ ಮೇಲೆ ಕ್ಲಿಕ್ ಮಾಡಿ ತಮ್ಮ ಅಕ್ನಾಲೆಜ್ಮೆಂಟ್ನ ತಾವು ಡೌನ್ಲೋಡ್ ಮಾಡಿ ಫ್ಯೂಚರ್ ರೆಫರೆನ್ಸ್ಗೆ ಇಟ್ಕೋಬೋದು. ಒಂದು ರೆಫರೆನ್ಸ್ ನಂಬರ್ ಜನ್ರೇಟ್ ಆಗಿರುತ್ತೆ, ಅದರಿಂದ ತಾವು ಸ್ಟೇಟಸ್ನ ಚೆಕ್ ಮಾಡ್ಕೋಬೋದು. ಸೊ ಫ್ರೆಂಡ್ಸ್, ಈ ರೀತಿಯಾಗಿ ತಾವು ಈಸಿಯಾಗಿ ಮನೆಯಲ್ಲೇ ಕೂತ್ಕೊಂಡು ತಮ್ಮ ವೋಟರ್ ID ಕಾರ್ಡ್ ಕರೆಕ್ಷನ್ ರಿಕ್ವೆಸ್ಟ್ನ ರೈಸ್ ಮಾಡ್ಕೋಬೋದು. ತಮ್ಮ ಹೆಸರಾಗಿರ್ಬೋದು, ತಮ್ಮ ತಂದೆ ಹೆಸರು, ಗಂಡನ ಹೆಸರು, ತಾಯಿ ಹೆಸರು, ಅಥವಾ ಅಡ್ರೆಸ್, ಮೊಬೈಲ್ ನಂಬರ್ ಅಪ್ಡೇಷನ್, ಇಮೇಲ್ ID ಅಪ್ಡೇಷನ್, ಈ ರೀತಿಯಾಗಿ ಹಲವಾರು ಇನ್ಫಾರ್ಮೇಷನ್ಗಳನ್ನು ತಾವು ತಮ್ಮ ವೋಟರ್ IDನಲ್ಲಿ ಅಪ್ಡೇಟ್ ಮಾಡ್ಕೋಬೋದು. ಸೊ ಇನ್ನೂ 2 ವಾರ SIRಗೆ ಟೈಮ್ ಇದೆ. ಸೊ ಈಗಲೂ ಕೂಡ ತಾವು ಸಾಧ್ಯವಾದರೆ ಈ ರೀತಿಯಾಗಿ ರಿಕ್ವೆಸ್ಟ್ನ ರೈಸ್ ಮಾಡಿ ವಿತಿನ್ 1 ವೀಕ್ ಏನಾದರೂ ಅಪ್ರೂವ್ ಆದರೆ ಚೆಕ್ ಮಾಡಿಕೊಂಡು ಸ್ಟೇಟಸ್ನ ತಾವು ಕೂಡ ಮನೆಯಲ್ಲೇ ಕೂತ್ಕೊಂಡು ಆರಾಮಾಗಿ SIR ಫಾರ್ಮ್ನ ಸಬ್ಮಿಟ್ ಮಾಡ್ಬೋದು ಅಂತ ಹೇಳ್ತಾ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.